ಇನ್ನು ಸಂಸದರಾಗಿರುವಂತಹ ಸದಾನಂದ ಗೌಡರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಅರುಣ್ ಬಡ್ಗೇರ್ ಮಾತಾಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ, ದೆಹಲಿಯ ಚುನಾವಣೆ 27 ವರ್ಷಗಳ ನಂತರ ಒಂದು ಮುನ್ನಡೆಯನ್ನ ಈ ರೀತಿಯಲ್ಲಿ ಕಾಯ್ದುಕೊಳ್ತಾ ಇರೋದು, ಇನ್ನು ರಿಸಲ್ಟ್ ಬಂದಿಲ್ಲ. ಸರ್ ಪ್ರಾಯಶಃ ಈ ಬಾರಿಯ ಚುನಾವಣೆ ನಿಜ, ನಾವು 27 ವರ್ಷಗಳ ನಂತರ ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದೀವಿ. ಆದರೆ ಇದೊಂದು ನಿರೀಕ್ಷಿತವಾದಂಥ ಫಲಿತಾಂಶ. ಕಳೆದ 10 ವರ್ಷಗಳಲ್ಲಿ ಆಪ್ ತನ್ನದೇ ಆದಂಥ ಒಂದು ಆಡಳಿತಗಳನ್ನು ಜನರಿಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತು. ಆದರೆ ಎಲ್ಲೋ ಒಂದು ಕಡೆ ಆಪ್ ತನ್ನ ಸ್ವಯಂಕೃತ ಅಪರಾಧಗಳಿಂದ ಇವತ್ತು ಅಧಿಕಾರ ಕಳ್ಕೊಂಡಿದೆ. ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿರಂತರವಾದಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಡೆಲ್ಲಿಯ ಬಗ್ಗೆ, ಅದು ಸಂಘಟನೆ ಇರ್ಬೋದು ಅಥವಾ ಕೇಂದ್ರದಲ್ಲಿರುವಂಥ ಅಧಿಕಾರ ಅದನ್ನು ಸದ್ಬಳಕೆ ಮಾಡಿ ದೆಹಲಿ ಕೊಡುವಂಥ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವೂ ಕೂಡ ಇವತ್ತಿನ ಈ ಗೆಲುವಿಗೆ ಕಾರಣೀಭೂತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಓಕೆ, ಒಂದು ನೀವು ಇಸಿಯನ್ನ, ಪೊಲೀಸ್ ವ್ಯವಸ್ಥೆಯನ್ನ, ಇವರನ್ನೆಲ್ಲರನ್ನು ಕೂಡ ಇಡಿಯನ್ನ ಬಳಕೆ ಮಾಡಿಕೊಂಡು, ದುರ್ಬಳಕೆಯನ್ನ ಮಾಡಿಕೊಂಡು ಚುನಾವಣೆಯನ್ನ ಈ ರೀತಿಯಾಗಿ ಎದುರಿಸಿದ್ರಿ ನೀವು ಅನ್ನುವಂತಹ ಆರೋಪವನ್ನು ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಜೊತೆಗೆ ಗ್ಯಾರಂಟಿಗಳನ್ನ ಕೂಡ ಕಾಪಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾವ ಫ್ರೀ ಬೀಸ್ ವಿಚಾರದಲ್ಲಿ ನೀವೆಲ್ಲ ಮಾತನಾಡ್ತಾ ಇದ್ರು ಅದನ್ನೇ ನೀವು ಬಳಕೆ ಮಾಡ್ಕೊಂಡ್ಬಿಟ್ರಿ ಅನ್ನೋದು ಆಮ್ ಆದ್ಮಿ ಪಕ್ಷದ ಆರೋಪ. ಸರ್, ನಮ್ಮ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರೇ ಒಂದು ಬಾರಿ ಒಂದು ಮಾತನ್ನು ಹೇಳಿದರು. ಅವರು ಹೇಳಿದರು, ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪಗಳಿಗೆ ನಿಜವಾದಂಥ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು ಅದು ಜನ. ಇವತ್ತು ಆಪ್ ಎಷ್ಟೇ ಆರೋಪಗಳನ್ನು ಮಾಡಿದರೂ ಕೂಡ ದೆಹಲಿಯಲ್ಲಿರುವಂಥ ಜನ ಯಾರೋ ಬರೇ ವಿಚಾರ ಗೊತ್ತಿಲ್ಲದವರಲ್ಲ. ಇಡೀ ದೇಶದ ಇಷ್ಟೊಂದು ಕಾಸ್ಮೋಪಾಲಿಟನ್ ಸಿಟಿ, ಇಲ್ಲಿ ಬರುವಂಥ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಜನಗಳು, ಬಾಕಿಯವರು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಜನ ಆಗಿರ್ತಾರೆ. ಆಪ್ ಇವತ್ತು ಹೇಳುವಂಥ ಆರೋಪಗಳು ಸತ್ಯ ಆಗ್ತಾಯಿದ್ರೆ ಆಪಿನ ಪರವಾಗಿ ಜನ ತೀರ್ಮಾನ ಕೊಡಬೇಕಾಗಿತ್ತು. ಬಿ ಜೆ ಪಿಯವರು ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಯಾವುದೋ ಒಂದು ರೀತಿಯ ಒತ್ತಡ ತಂತ್ರಗಳ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾ ಇದ್ದಾರೆ. ಇವತ್ತು ಜನ ತೀರ್ಮಾನ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ರಾಜಕಾರಣದಲ್ಲಿ ಜನಾದೇಶವೇ ಕೊನೆಯ ತೀರ್ಮಾನ. ಆದ ಕಾರಣ ಆರೋಪಗಳನ್ನು ಮಾಡಿದ ತಕ್ಷಣ ಆ ಆರೋಪಗಳು ಸತ್ಯ ಅಂತ ಆಗೋದಿಲ್ಲ. ಆರೋಪಗಳಿಗೆ ಜನ ಕೊಡುವಂಥ ತೀರ್ಮಾನ ಅದು ಸತ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಳೆದ 2 ಚುನಾವಣೆಯನ್ನು ಗಮನಿಸಿ ಸದಾನಂದ ಗೌಡ್ರೆ, 2020, 2015 ಒಂದು ರೀತಿಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳನ್ನು ಸಾರಾಸಗಟಾಗಿ ದೆಹಲಿ ಜನ ತಿರಸ್ಕರಿಸಿದರು. ಆ ಪೊರಕೆ ಅಂತ ಸಿಂಬಲ್ ಏನಿದೆ, ಪೊರಕೆನಲ್ಲಿ ಗೂಡಿಸ್ಬಿಟ್ಟಿದ್ರು. ಆ ರೀತಿ ಇದ್ದಂತಹ ಸನ್ನಿವೇಶ 5 ವರ್ಷಗಳಲ್ಲಿ ಏಕಾಏಕಿ ಬದಲಾಗೋದಕ್ಕೆ ಆಮ್ ಆದ್ಮಿಯವರ ಆಡಳಿತ ವೈಖರಿನೇ ಕಾರಣ ಅಂತನ ತಮ್ಮ ಪ್ರಕಾರ, ಅಥವಾ ವರ್ಚಸ್ಸು ಬಿಜೆಪಿಯದ್ದು ಹೆಚ್ಚು ಮಾಡಿಕೊಂಡ್ರು ಕ್ಷೇತ್ರದಲ್ಲಿ? ಸರ್, ನೀವು ಹೇಳಿದ್ದು ಎರಡು ಕೂಡ ಇದರಲ್ಲಿ ವರ್ಕೌಟ್ ಆಗಿದೆ. ಒಂದು, ಪ್ರಾಮಾಣಿಕವಾಗಿ ಆ ಪ್ರಥಮ 5 ವರ್ಷಗಳ ಕಾಲದಲ್ಲಿ ಆ ಭ್ರಷ್ಟಾಚಾರದ ವಿರುದ್ಧ ಮಾಡಿದಂಥ ಹೋರಾಟ, ಆ ಹೋರಾಟ ಹೌದು, ದೆಹಲಿಯಂಥ ಪ್ರದೇಶದ ಜನ ಅದನ್ನು ಒಪ್ಪಿಕೊಳ್ಳುವಂಥ ಸಂದರ್ಭ, ಮತ್ತು ಆಮ್ ಆದ್ಮಿ ಪಾರ್ಟಿಯವರ ಆ ಒಂದು ಅವರು ಹೇಳಿದಂಥ ಕೆಲವು ಕೆಲಸಗಳನ್ನು ಅವರ ಅನುಷ್ಠಾನ ಮಾಡಿರುವಂಥದ್ದು, ಇದು ಒಂದು ಹಂತದವರೆಗೆ ನಿಜವಾಗಿ ಅವರಿಗೆ ಆಶೀರ್ವಾದ ಮಾಡುತ್ತೆ. ನಾನಿಲ್ಲ ಅಂತ ಹೇಳೋದಿಲ್ಲ. ಅದು ನಿಮ್ಮ ಎಜುಕೇಷನ್ ಇರ್ಬೋದು, ಪಾಲಿಸಿಗಳಿರ್ಬೋದು, ಅಥವಾ ಇವತ್ತು ಹೆಲ್ತ್ ಸೆಕ್ಟರ್ಗೆ ಅವರು ಕೊಟ್ಟಂಥ ಇಂಪಾರ್ಟೆನ್ಸ್ಗಳಿರ್ಬೋದು, ಅದು ವರ್ಕೌಟ್ ಆಯಿತು. ಆದರೆ ಯಾವಾಗ ಕೇಜ್ರಿವಾಲ್ರು ಬಾಯಲ್ಲೊಂದು ಅವರ ನಿಜವಾದ ವೈಖರಿ, ಅವರ ಜನರ ಪರವಾಗಿ ಅವರು ಮಾತಾಡುವಂಥದ್ದರಲ್ಲಿ ಅವರು ವಿಮುಖರಾಗಿರುವಂಥದ್ದು, ಮತ್ತು ಭ್ರಷ್ಟಾಚಾರದಲ್ಲಿ ಅವರೇ ಸ್ವಯಂ ಶಾಮೀಲಾಗಿರುವಂಥದ್ದು, ಅವರು ಒಬ್ಬರು ಮಾತ್ರ ಅಲ್ಲ, ಅವರ ಆ ತಂಡವೇ ಶಾಮೀಲಾಗಿರುವಂಥದ್ದು ಜನರನ್ನು ಒಂದು ರೀತಿಯಲ್ಲಿ ಭ್ರಮನಿರಸನ ಮಾಡ್ತು. ಎರಡನೇದಾಗಿ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಆಡಳಿತ ಇದು ದೇಶದ ಕ್ಯಾಪಿಟಲ್ನಲ್ಲಿ ಕೂಡ ಬರಬೇಕು ಅಂತ ಹೇಳುವಂಥ ಭಾವನೆಗಳು ಕೂಡ ಜನರಲ್ಲಿ ಮೂಡಿರುವಂಥದ್ದು. ನಮ್ಮ ಸಂಘಟನೆಯಲ್ಲಿರುವಂಥ ಕಾರ್ಯಕರ್ತರು ಕಳೆದ ಚುನಾವಣೆಯಲ್ಲಿ ಎಲ್ಲಿಗೆ ರೀಚೌಟ್ ಆಗಲಿಕ್ಕೆ ತಮಗೆ ಸಾಧ್ಯ ಆಗಲಿಲ್ವೋ ಅಲ್ಲಿಗೆಲ್ಲ ರೀಚೌಟ್ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಈ ಗೆಲುವಿಗೆ ಸಹಕಾರಿಯಾಗಿದೆ ಅಂತ ನನ್ನ ಅನಿಸಿಕೆ. ಓಕೆ, ಬಟ್ ಎಲ್ಲ ಕಡೆನೂ ಕೂಡ ಕಮಲ, ಕೆಲವು ಕಡೆಗಳಲ್ಲಿ ಇವೆಲ್ಲ ವರ್ಚಸ್ ಜಾಸ್ತಿ ಆಗಿದೆ, ಕಮಲ ಎಲ್ಲ ಅರಳ್ತಾ ಇದೆ, ಅದೆಲ್ಲ ವರ್ಚಸ್ಸು ಜಾಸ್ತಿ ಆಗಿದೆ ಅಂತ ಹೇಳ್ತೀರ. ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ? ಕಮಲ ಮುದುಡಿ ಹೋಗ್ಬಿಟ್ಟಿದೆಯಾ, ಬಾಡಿ ಹೋಗ್ಬಿಟ್ಟಿದೆಯಾ, ಇಲ್ಲ ಬಿದ್ದೆ ಹೋಗ್ಬಿಟ್ಟಿದೆಯಾ?
ಸರ್ ನೀವು ನೋಡಿದಿರಿ ಇಂಥ ಸಂಗತಿಗಳು ಬೇರೆ ಬೇರೆ ರಾಜ್ಯದಲ್ಲಿಯೂ ನಡೆದಿದೆ. ಆದರೆ ಎಲ್ಲೋ ಒಂದು ಹಂತದಲ್ಲಿ ನೀವು ಹೇಳುವಂಥದ್ರಲ್ಲಿ ಸತ್ಯಾಂಶ ಇದೆ. ನಾವು ಎಲ್ಲವನ್ನ ಕೂಡ ಸಾರಾಸಗಟಾಗಿ ತಿರಸ್ಕರಿಸೋ ಹಂಗಿಲ್ಲ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರ ಬಾಯಲ್ಲಿ ಯಾಕಪ್ಪ ಈ ಭಾರತೀಯ ಜನತಾ ಪಾರ್ಟಿ, ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಈ ಪರಿಸ್ಥಿತಿಗೆ ಬಂತು ಅಂತ ಹೇಳುವಂಥದ್ದು ಜನ ಮಾತಾಡುವಂಥದ್ದು ಮತ್ತು ನಮ್ಮ ಹಲವಾರು ನಾಯಕರು ನಡ್ಕೊಳ್ಳುವಂಥ ರೀತಿ ಇದು ಅನ್ಅಕ್ಸೆಪ್ಟೇಬಲ್. ಇದು ಪಬ್ಲಿಕ್ಕಲ್ಲಿ ಕೂಡ ಒಂದು ರೀತಿಯಲ್ಲಿ ಜನ ನಮ್ಮ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸರಿ ಇಲ್ಲ ಇವರು ಅಂತ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸರ್. ಸರಿ ಇದೆ ತಾವು ಹೇಳುವಂಥದ್ದು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿ ಹಲವಾರು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಬಿಜೆಪಿಯ ವರ್ಚಸ್ಸು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಜನ ಆಮ್ ಆದ್ಮಿಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರೇ ಕಾರಣ ಅಂತಕ್ಕಂಥ ವಿಚಾರಗಳನ್ನ ಕೂಡ ಸದಾನಂದ ಗೌಡರು ಈಗ ಆಡ್ತಾ ಇದ್ರು.